ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೇ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು ಚಾಟ್ ರೆಸಿಪಿ ಮಸಾಲೆ ಪೂರಿ ಮತ್ತು ಪೂರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸ್ಟ್ರೀಟ್ ಸೈಡಲ್ಲಿ ಸಿಗೋ ಹಾಗೇ ಇರುತ್ತೆ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಪೂರಿ ಮಾಡ್ಕೊಳ್ಳೋದಕ್ಕೆ 2 ಕಪ್ ಚಿರೋಟಿ ರವೆ ತೊಗೊಂಡಿದ್ದೀನಿ. 2 ಸ್ಪೂನು ಮೈದಾ ಹಿಟ್ಟು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಒಂದೇ ಸಲ ಹಾಕ್ಕೊಂಡ್ಬಿಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿಗಿದ್ರೆ ಸಾಕು, ಯಾಕಂದರೆ ರವೆ ಸ್ವಲ್ಪ ನೆನೆದ್ರೆ ಎಲಾಸ್ಟಿಕ್ ಆಗಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಒಂದು 15 ಮಿನಿಟ್ಸ್ ಆಗಿದ್ಮೇಲೆ ಲಟ್ಟಿಸ್ಕೊಳ್ಬೇಕು. ಸ್ವಲ್ಪ ತೆಳ್ಳಗಿನ ಸ್ವಲ್ಪ ದಪ್ಪ ಇರಲಿ, ಜಾಸ್ತಿ ದಪ್ಪ ಬೇಡ. ಸೊ ಅಷ್ಟು ಸಣ್ಣ ಇದ್ರೆ ಸಾಕು. ನನ್ನ ಹತ್ರ ರೌಂಡ್ ಕಟ್ಟರ್ ಇರಲಿಲ್ಲ, ಮುಚ್ಚಲ ಇತ್ತು. ಸೊ ಅದರಲ್ಲಿ ನಾನು ಕಟ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಕಟ್ಟರ್ ಇದ್ದರೂ ಓಕೆ. ಸೊ ಈ ಥರ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ಸೊ ಇವಾಗ ಎಣ್ಣೆ ಕಾಯ್ದಿದೆ. ಸೊ ಬಿಸಿ ಇದ್ದಾಗಲೇ ಪೂರಿನ ಹಾಕ್ತಿದ್ದೀನಿ. ನೋಡಿ ಅದು ಹೇಗೆ ಮೇಲೆ ಬರ್ತಿದೆ. ಸ್ವಲ್ಪ ಉಪ್ಕೊಂಡು ನೀವು ಒಂದೊಂದು ಕಡೆನೂ 2 ಮಿನಿಟ್ಸ್ ಬಿಡಬೇಕು, ಯಾಕಂದರೆ ಅದು ಗದಿ ಆಗಬೇಕಲ್ವಾ, ಅದಕ್ಕೆ. ಈ ಸೆಕೆಂಡ್ ಬ್ಯಾಚ್ ಬಿಟ್ಟಿರೋದು. ಇದು ನೋಡಿ ಎಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬಂದಿದೆ. ಸೇಮ್ ಅಂಗಡಿನಲ್ಲಿ ಸಿಗೋ ಪೂರಿ ಥರನೇ ಇದ್ದಾರೆ ನೋಡಿ. ಬಟ್ ನೀವು ಎಷ್ಟೇ ಮಾಡಿದ್ರೂ 2 ಮಿನಿಟ್ಸ್ ಬೇಯಿಸಬೇಕು, ಈ ಕಡೆ ಆ ಕಡೆ 2 ಬದಿನೂ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಪೂರಿ. ಸೊ ನೆಕ್ಸ್ಟು ಮಸಾಲೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಕುಕ್ಕರ್ಗೆ ನೆನೆಸಿರೋ ಬಟಾಣಿ, ನಾನು 1 ಕಪ್ ಬಟಾಣಿ ತೊಗೊಂಡಿದ್ದೀನಿ. ನೀವು ಬಿಳಿ ಬಟಾಣಿ ಆದರೂ ತೊಗೊಳ್ಬೋದು, ಹಸಿರು ಬಟಾಣಿ ಆದರೂ ತೊಗೊಳ್ಬೋದು. ಮತ್ತು 4 ಆಲೂಗಡ್ಡೆ, ಸ್ವಲ್ಪ ನೀರು ಹಾಕಿ ಒಂದು 3ರಿಂದ 4 ವಿಷಲು ಕೂಗಿಸ್ಕೊಳ್ಬೇಕು. ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಬಟ್ ನಾನು ಇಲ್ಲಿ ಇವಾಗ ಇನ್ನೂ ಹಾಕ್ಕೊಂಡಿಲ್ಲ. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ಮೆಣಸು, ಸೋಂಪು, ಜೀರಿಗೆ, ಅನಾನಸು, ಜಾಪತ್ರೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ನಾನಿಲ್ಲಿ 4 ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿ ಹಾಕಿ ಫ್ರೈ ಮಾಡ್ತಿದ್ದೆ. ನಾನೀಗ ತೋರಿಸ್ತಿರೋದು ನಮಗೆ ಎಷ್ಟು ಖಾರದ ಬೇಕು ಮಸಾಲೆಗಳು ಅಷ್ಟು. ನಿಮಗೆ ಸ್ವಲ್ಪ ಜಾಸ್ತಿ ಇಷ್ಟ ಅಂದರೆ ಸ್ಪೈಸಿ, ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು. ಇದು ಜಾಸ್ತಿ ಫ್ರೈ ಮಾಡೋದು ಬೇಡ, ಒಂದು 5 ನಿಮಿಷ ಸುಮ್ಮನೆ ಫ್ರೈ ಮಾಡಿದ್ರೆ ಸಾಕು. 2 ಟೊಮ್ಯಾಟೊ, ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು 1 ಹಿಡಿ ಅಷ್ಟು ಹಾಕಿದ್ದೀನಿ. ಎಲ್ಲನೂ ಹಾಕಿ ಫ್ರೈ ಮಾಡಿ ಒಂದು 5 ನಿಮಿಷ ಎಲ್ಲ ಫ್ರೈ ಮಾಡಿ. ಈಗ ನೋಡಿ ಬಟಾಣಿ ಮತ್ತು ಆಲೂಗಡ್ಡೆ ಬೆಂದಿದೆ. ಸೊ ತಣ್ಣಗಾಗಿದ್ಮೇಲೆ ಮಿಕ್ಸಿ ಜಾರ್ಗೆ ಈರುಳ್ಳಿ ಮಿಶ್ರಣ ಇರುತ್ತಲ್ವ, ಫ್ರೈ ಮಾಡಿದ್ದೀನಲ್ವ ಅದು, ಮತ್ತು ಬೇಯಿಸಿದ ಬಟಾಣಿ ಸ್ವಲ್ಪ ಹಾಕ್ಕೊಂಡು ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳಿ. ನೋಡಿ ಇಷ್ಟು ನೈಸಾಗಿದೆ ಸಾಕು. ಇವಾಗ ಆಲೂಗಡ್ಡೆ ಮತ್ತು ಬಟಾಣಿನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ನನ್ನ ಹತ್ರ ಸ್ಮ್ಯಾಶರ್ ಇಲ್ಲ, ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ದರೆ ನೀವು ಮಾಡ್ಕೊಳ್ಳಿ. ಸೊ ಇವಾಗ ಎಲ್ಲ ಸ್ಮ್ಯಾಶ್ ಆಗಿದೆ ನೀಟಾಗೆ. ಇವಾಗ ಬಾಯ್ಲ್ ಮಾಡಿ, ಇದನ್ನು ಸ್ವಲ್ಪ ಬಾಯ್ಲ್ ಮಾಡ್ತಾ ಇರಬೇಕಾದ್ರೆ ನಾವು ರುಬ್ಕೊಂಡಿದ್ವಲ್ಲ ಮಿಶ್ರಣ, ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ, ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿನಲ್ಲಿ ನೀರು ಹಾಕ್ಕೊಂಡು ಬಾಯ್ಲ್ ಮಾಡಬೇಕು. ಇವಾಗ ಆಚೆ ಸ್ಟ್ರೀಟಲ್ಲಿ, ರೋಡಲ್ಲಿ ಹೇಗೆ ಇರುತ್ತೆ
ಅದು ಅಲ್ಲಿ ಬಾಯ್ಲ್ ಮಾಡ್ತಾನೆ ಇರ್ತದಲ್ವ ಆ ಥರ ಇದನ್ನು ಬಿಸಿ ಬಿಸಿಯಾಗಿ ಬಾಯ್ಲ್ ಮಾಡ್ತಾನೆ ಹಾಕ್ತಾರಲ್ವ ಹಾಗೆ. ಸೊ ಇವಾಗ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಬ್ಲ್ಯಾಕ್ ಸಾಲ್ಟ್ ಸ್ವಲ್ಪ, 2 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಆಮ್ಚೂರ್ ಪೌಡರ್. ಇದೆಲ್ಲ ನಿಮಗೆ ಉಪ್ಪು ಖಾರ ಹುಳಿಗೆ ನಿಮಗೆ ಹೇಗೆ ಬೇಕು ನೀವು ಅದು ಹಾಕ್ಕೊಳ್ಳಿ. ನಾನು ನಮಗೆ ಹೇಗೆ ಬೇಕೋ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ. ಸೊ ಅದು ಒಂದು 5 ನಿಮಿಷ ಬಾಯ್ಲ್ ಮಾಡಿದ್ಮೇಲೆ ಪ್ಲೇಟಿಂಗ್ಲಿ 4 ಪೂರಿ ಹಾಕ್ಕೊಂಡು ಪೌಡರ್ ಮಾಡಿ ಸ್ವಲ್ಪ ಪುಡಿ ಮಾಡಿ ಅದ್ರ ಮೇಲೆ ಬಿಸಿ ಬಿಸಿ ಬಟಾಣಿ ಮಿಶ್ರಣ ಮಸಾಲೆ ಏನಿದೆ ಅದನ್ನು ಹಾಕಬೇಕು. ಬಿಸಿ ಬಿಸಿಯಲ್ಲೇ ಹಾಕಿ ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ. ಸ್ವಲ್ಪ ಅದ್ರ ಮೇಲೆ ಈರುಳ್ಳಿ, ಕಟ್ ಮಾಡಿರೋ ಈರುಳ್ಳಿ, ಕ್ಯಾರೆಟು, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ಸ್ಟ್ರೀಟಲ್ಲಿ ಇರೋ ಥರನೇ ಇರುತ್ತೆ, ಹೆಲ್ದಿಯಾಗಿ ನಾವು ಮಾಡ್ಕೊಳ್ಬೋದು. ಇದು ಬೇಗ ಮಾಡೋಕ್ಕಾಗಲ್ಲ, ಸ್ವಲ್ಪ ಲೇಟೇ ಆಗುತ್ತೆ. ಸೊ ನೀವು ಏನೇ ಅಡುಗೆ ಮಾಡಬೇಕಂದ್ರೆ ಪೇಷನ್ಸ್ ಇರಬೇಕು, ಪೇಷನ್ಸ್ ಇದ್ದರೆ ಮಾತ್ರ ಮಾಡೋಕ್ಕಾಗೋದು. ಸೊ ನೀವೇ ನಿಮ್ಮ ಕೈಯಾರೆ ಮನೆಯಲ್ಲಿ ಮಾಡಿ ಕೊಟ್ಟರೆ ಎಲ್ಲರೂ ಖುಷಿಯಾಗಿ ತಿಂತಾರೆ, ಹೆಲ್ತಿಯಾಗೂ ಇರುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಹೆಲ್ತಿನೂ ಇಂಪಾರ್ಟೆಂಟ್ ಅಲ್ವಾ. ಸೊ ಬಿಸಿ ಬಿಸಿ ಮಸಾಲೆ ಪುರಿ ರೆಡಿ ಟು ಹ್ಯಾವ್.